ನಮಸ್ಕಾರ. ಕರ್ನಾಟಕ ಈ ದಿನಕ್ಕೆ ಸ್ವಾಗತ. ನಾನ್ ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ಒಳ ಮೀಸಲಾತಿ ಜಾರಿ, ಸಮಾನ ಹಂಚಿಕೆಯತ್ತ ಸರ್ಕಾರದ ಚಿತ್ತ, ಕೆಎಚ್ ಮುನಿಯಪ್ಪ ಸ್ಪಷ್ಟನೆ. ಉದ್ಯೋಗಿಗಳಾಗಿದ್ದ ದಲಿತರು ಈಗ ಉದ್ಯೋಗದಾತರಾಗಲಿ, ಉದ್ಯಮಶೀಲತೆಯತ್ತ ದಲಿತ ಯುವಜನತೆ, ಕೈಗಾರಿಕೆ ಸ್ಥಾಪನೆಗೆ ಅಗತ್ಯ ಬೆಂಬಲ, ಮಾರ್ಗದರ್ಶನ ಭರವಸೆ. ವಿಮ್ಸ್ ಆಸ್ಪತ್ರೆಯ ಎಡವಟ್ಟು, ಸಿಬ್ಬಂದಿ ನಿರ್ಲಕ್ಷ್ಯಕ್ಕೆ ವೃದ್ಧೆ ಬಲಿ, ವಿಮ್ಸ್ ಸಿಬ್ಬಂದಿ ವಿರುದ್ಧ ಕುಟುಂಬಸ್ಥರ ಆಕ್ರೋಶ. ರಾಜ್ಯದಲ್ಲಿ ಬಹುಕಾಲದಿಂದ ಚರ್ಚಿತವಾಗುತ್ತಿರುವ ಒಳ ಮೀಸಲಾತಿ ಜಾರಿ ವಿಷಯಕ್ಕೆ ಸಂಬಂಧಿಸಿದಂತೆ ಯಾವುದೇ ಸಮುದಾಯಕ್ಕೆ ಅನ್ಯಾಯವಾಗದ ರೀತಿಯಲ್ಲಿ ಸಮಾನ ಹಂಚಿಕೆ ಮಾಡಲು ಸರ್ಕಾರ ಬದ್ಧವಾಗಿದೆ ಎಂದು ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ಇಂದು ಮಧ್ಯಾಹ್ನ ನಡೆದ ವಿಶೇಷ ಸಚಿವ ಸಂಪುಟ ಸಭೆಯ ಕುರಿತಾಗಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಮಹತ್ವದ ವಿಷಯದ ಕುರಿತು ಸರ್ಕಾರದ ನಿಲುವನ್ನು ಸ್ಪಷ್ಟಪಡಿಸಿದರು. ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರ ಒಳ ಮೀಸಲಾತಿ ಎಂಬುದು ಒಬ್ಬರೇ ತೆಗೆದುಕೊಳ್ಳಬಹುದಾದ ನಿರ್ಧಾರವಲ್ಲ. ಮುಖ್ಯಮಂತ್ರಿಗಳು ಮತ್ತು ಇಡೀ ಸಚಿವ ಸಂಪುಟದ ಒಮ್ಮತದ ನಿರ್ಧಾರ ಅತ್ಯಗತ್ಯ. ಸಮಾನ ಹಂಚಿಕೆಗೆ ಒತ್ತು, ಯಾರಿಗೂ ಅನ್ಯಾಯವಾಗದಂತೆ ಸಮಾಜದ ಎಲ್ಲ ವರ್ಗಗಳಿಗೆ ಸಮಾನವಾಗಿ ಮೀಸಲಾತಿಗೆ ಹಂಚಿಕೆ ಮಾಡುವುದು ನಮ್ಮ ಉದ್ದೇಶ. ಈ ಬಗ್ಗೆ ನಾವು ಪ್ರಾಥಮಿಕ ಚರ್ಚೆ ನಡೆಸಿದ್ದೇವೆ ಎಂದು ಮುನಿಯಪ್ಪ ಸ್ಪಷ್ಟಪಡಿಸಿದ್ದಾರೆ. ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ಅವರೊಂದಿಗೆ ಅಂತಿಮ ಚರ್ಚೆ ನಡೆಸಿ ಸಚಿವ ಸಂಪುಟ ಸಭೆಗೆ ಹಾಜರಾಗುವುದಾಗಿ ತಿಳಿಸಿದ್ದಾರೆ. ಒಳ ಮೀಸಲಾತಿಗೆ ಬಲಗೈ ಸಮುದಾಯದ ಕೆಲವರು ವ್ಯಕ್ತಪಡಿಸುತ್ತಿರುವ ವಿರೋಧಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿದ ಅವರು, ಪ್ರತಿಯೊಬ್ಬರಿಗೂ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸುವ ಸಾಂವಿಧಾನಿಕ ಹಕ್ಕಿದೆ. ಎಲ್ಲರ ಅಭಿಪ್ರಾಯಗಳನ್ನು ಪರಿಶೀಲಿಸಿ ಸಂವಿಧಾನಾತ್ಮಕ ಚೌಕಟ್ಟಿನಲ್ಲಿ ಸರ್ಕಾರ ಸೂಕ್ತ ನಿರ್ಧಾರ ಕೈಗೊಳ್ಳಲಿದೆ. ಒಟ್ಟಾರೆಯಾಗಿ ಸಮಾಜ ಕಲ್ಯಾಣ ಇಲಾಖೆಯ ನೇತೃತ್ವದಲ್ಲಿ ನಡೆಯುವ ಈ ಪ್ರಕ್ರಿಯೆಯು ದಲಿತ ಸಮುದಾಯಗಳ ಒಳಗೆ ಸಮಾನತೆಯನ್ನು ತರುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯಾಗಲಿದೆ ಎಂಬ ವಿಶ್ವಾಸವನ್ನು ಸಚಿವರು ವ್ಯಕ್ತಪಡಿಸಿದ್ದಾರೆ. ಅನ್ಯಾಯ ಆಗದಿರೋ ಸಮವಾಗಿ ಹಂಚಿಕೊಳ್ಳೋ ರೀತಿ ಮಾಡಿಕೊಳ್ಳೋಣ. ಕ್ಯಾಬಿನೆಟ್ ಅಲ್ಲಿ ಡಿಸ್ಕಸ್ ಮಾಡೋಣ. ಕ್ಯಾಬಿನೆಟ್ ಎಲ್ಲರೂ ಇರ್ತಾರೆ, ಒಟ್ಟಿಗೆ ಸೇರಿ ಒಂದು ಕನ್ಸೆನ್ಸಸ್ ಮಾಡಿಕೊಂಡು ನಾವು ಇದನ್ನು ತೀರ್ಮಾನ ಮಾಡೋಣ ಅಂತ ಒಂದು ಅಭಿಪ್ರಾಯಕ್ಕೆ ಬಂದಿದ್ದೀವಿ. ಒಳ ಮೀಸಲಾತಿ ಕೇವಲ ಒಬ್ಬರೇ ತೀರ್ಮಾನ ಮಾಡೋಕ್ಕಾಗಲ್ಲ, ಇಡೀ ಕ್ಯಾಬಿನೆಟ್ ತೀರ್ಮಾನ ಮಾಡಬೇಕು. ಮುಖ್ಯಮಂತ್ರಿಗಳು ಎಲ್ಲ ಇರ್ತಾರೆ, ಎಲ್ಲರೂ ಒಟ್ಟಿಗೆ ಸೇರಿ ತೀರ್ಮಾನ ಮಾಡಬೇಕು ಅಂತ ಇಷ್ಟನ್ನು ಚರ್ಚೆ ಮಾಡಿದ್ದೀವಿ. ಚರ್ಚೆ ಮಾಡುವಾಗ ABC ಏನಿದೆ ಅವರೆಲ್ಲರೂ ಕೂಡ ಸಮವಾಗಿ ಹಂಚ್ಕೊಳ್ಳೋಣ ಅಂತ. ಇವತ್ತು ತಿಮ್ಮಾಪುರ ಅವರು ಕೂಡ ಇವತ್ತು ಬಾಗಲಕೋಟೆಯಿಂದ ಬಂದಿದ್ದಾರೆ. ಅವರು ನಾವೆಲ್ಲ ಒಟ್ಟಿಗೆ ಚರ್ಚೆ ಮಾಡಿದ್ವಿ. ಚಂದ್ರಪ್ಪ ಇದ್ದಾರೆ, ಡಾಕ್ಟರ್ ತಿಮ್ಮಯ್ಯ ಇದ್ದಾರೆ, ಡಾಕ್ಟರ್ ಪರಮೇಶ್ವರ್ ಅವರು ಕೂಡ ಇನ್ನೊಂದು ಅರ್ಧ ಗಂಟೆಯಲ್ಲಿ ಬರೋರಿದ್ದಾರೆ. ಅವ್ರ ಜೊತೆಯಲ್ಲಿ ಕೂಡ ಮಾತಾಡಿಕೊಂಡು ಕ್ಯಾಬಿನೆಟ್ಗೆ ಹೋಗ್ತೀವಿ. ಸಮಾಧಾನ ವಿರೋಧ ಮಾಡ್ತಾ ಇರುವಂತದ್ದು ಇರುವಂತಹ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿ ಏನಿದೆ ಅದನ್ನು ಅನುಷ್ಠಾನ ಎಸ್ಸಿ ಎಸ್ಟಿ ಉದ್ಯಮಿಗಳಿಗೆ ಕೈಗಾರಿಕೆ ಪ್ರಾರಂಭಿಸಲು ಎಲ್ಲಾ ರೀತಿಯ ಸಹಕಾರ ನೀಡಲು ಯೋಜನೆಗಳಿದ್ದು ದಲಿತ ಇಂಡಸ್ಟ್ರಿಯಲ್ ಚೇಂಬರ್ ಆಫ್ ಕಾಮರ್ಸ್ ಮತ್ತು ಇಂಡಸ್ಟ್ರಿಯು ಸಹಕಾರ ಹಾಗೂ ಸಲಹೆಗಳನ್ನು ನೀಡಲು ಸಿದ್ಧವಿದ್ದೇವೆ ಎಂದು ಡಿಐಸಿಸಿಐ ಕರ್ನಾಟಕ ಚಾಪ್ಟರ್ ಅಧ್ಯಕ್ಷ ನರಸಿಂಹಮೂರ್ತಿ ಹೇಳಿದರು. ನಗರದ ಖಾಸಗಿ ಹೋಟೆಲ್ನಲ್ಲಿ ಡಿಐಸಿಸಿಐ ಹಾಗೂ ನ್ಯಾಷನಲ್ ಎಸ್ಸಿ ಹಬ್ ವತಿಯಿಂದ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸಚಿವಾಲಯದ ಸಹಯೋಗದಿಂದ ಆಯೋಜಿಸಿದ್ದ ಉದ್ಯಮ ಅಭಿವೃದ್ಧಿ ಕುರಿತ ವಿಶೇಷ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಕೈಗಾರಿಕಾ ಪ್ರದೇಶಗಳಲ್ಲಿ ನಿವೇಶನಗಳು ಸೇರಿದಂತೆ ಉದ್ಯಮಿಗಳಾಗಲು ಕೌಶಲ್ಯ ತರಬೇತಿ ಮತ್ತು ಉದ್ಯಮಕ್ಕೆ ಮೂಲಸೌಕರ್ಯ ಕೊಡಲು ಸಿದ್ಧವಿದೆ. ಬಂಡವಾಳ ಇಲ್ಲದೆ ಉದ್ಯಮವೇ ಇಲ್ಲ. ಉದ್ಯಮಗಳಿಗೆ ಬಹುತೇಕ ತೊಂದರೆ ಎಂದರೆ ಹಣಕಾಸು ವ್ಯವಸ್ಥೆ ಮತ್ತು ಬಂಡವಾಳ. ಇದಕ್ಕೆ ಬ್ಯಾಂಕ್ಗಳು ಹಾಗೂ ಕೆಎಸ್ಎಫ್ಸಿ ಅಂತಹ ಹಣಕಾಸು ಸಂಸ್ಥೆಗಳು ಹಣ ನೀಡಲು ಸಿದ್ಧರಿದ್ದಾರೆ. ಬ್ಯಾಂಕಿನವರಿಂದ ಯಾವುದಾದರೂ ಸಮಸ್ಯೆ ಉಂಟಾದರೆ ಡಿಐಸಿಸಿಐ ಅನ್ನು ಸಂಪರ್ಕಿಸಬಹುದೆಂದು ತಿಳಿಸಿದರು. ದಲಿತ ವಾಣಿಜ್ಯ ಮತ್ತು ಕೈಗಾರಿಕೋದ್ಯಮಿಗಳ ಸಂಘದ ದಲಿತರಲ್ಲಿ 2005ರಲ್ಲಿ ಉದ್ಯಮಶೀಲತೆಯೇ ಇರಲಿಲ್ಲ. ದಲಿತರೆಂದರೆ ಕೇವಲ ಉದ್ಯೋಗಗಳನ್ನು ಹುಡುಕುವವರು ಎಂದು ಕರೆಯುತ್ತಿದ್ದರು. ಆದರೆ ನಾವು ಉದ್ಯೋಗ ನೀಡುವವರಾಗಬೇಕೆನ್ನುವುದು ಸಂಸ್ಥೆಯ ಆಶಯ ಎಂದರು. ಇದು ನಮ್ಮ ಹೆಮ್ಮೆ. ಇದು ಯಾಕೆಂದರೆ ಆ ಥರನೇ ನಮಗೆ ಇಲ್ಲಿ ರೆಸ್ಪಾನ್ಸು ಚೆನ್ನಾಗಿದೆ ಮತ್ತು ಡಿಫಾಲ್ಟ್ ರೇಷಿಯೋ 0 ಇದೆ ಸರ್. ಫಾರ್ ಯುವರ್ ಇನ್ಫಾರ್ಮೇಷನ್, ಡಿಫಾಲ್ಟ್ ರೇಷಿಯೋ ಇಸ್ ವೆರಿ 0 ನಮ್ಮಲ್ಲಿ. ಟೋಟಲ್ ಡಿಫಾಲ್ಟೇ ಇಲ್ಲ. ಅದರೊಳಗೆ ಈ ಸೆಕ್ಟರಲ್ಲಿ ಡಿಫಾಲ್ಟೇ ಇಲ್ಲ ಸರ್. ಡಿಫಾಲ್ಟ್ ಇಲ್ಲ ಮಂಜುನಾಥ್ ಸರ್. ಇರೋದನ್ನು ನಾನು ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಬಂದಿದ್ದೀನಿ ಇವತ್ತು. ಹಾಗಾಗಿ ಇದಕ್ಕೆ ಕೊಲಾಟ್ರಲ್ ಸೆಕ್ಯೂರಿಟಿ ಬೇಕಾಗತ್ತೆ ನಮಗೆ. ಇಂಟ್ರೆಸ್ಟಲ್ಲಿ ನಾವು ಸಬ್ಸಿಡೈಸ್ಡ್ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಕೊಡ್ತೀವಿ, ಆದರೆ ಸೆಕ್ಯೂರಿಟಿ ಫಾರ್ ಆಲ್ ಒಂದೇ.
ಆದರೆ SC/ST ಕ್ಯಾಟಗರಿಗೆ ಬೇರೆಯವರಿಗೆ 100 ರೂಪಾಯಿ ಸೆಕ್ಯೂರಿಟಿ ಬೇಕಾದರೆ SC/ST ಕ್ಯಾಟಗರಿಗೆ 75 ರೂಪಾಯಿ ಸಾಕು. 25% ನಾವು ರಿಲ್ಯಾಕ್ಸೇಷನ್ ಕೊಡ್ಬೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಲಾಯಿತು. ಕಾರ್ಯಕ್ರಮದಲ್ಲಿ ಕೆಎಸ್ಎಫ್ಸಿ ವ್ಯವಸ್ಥಾಪಕ ರವೀಂದ್ರನಾಥ್, ವಕೀಲರಾದ ಗಂಗಾಧರ್. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಅತಿಥಿಗಳಿಗೆ ಗೌರವಿಸಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಜೆಮ್ಸ್ ಸಂಸ್ಥೆ ವತಿಯಿಂದ ಗೀತಾ, ಎನ್ಎಸ್ಎಸ್ HO ಡಾಕ್ಟರ್ ಸುರೇಶ್, SC/ST ಹಬ್ನ ಸುಜಾತ, ಡಿಐಸಿಸಿಐನ ಲೀಗಲ್ ಅಡ್ವೈಸರ್ ಮೂರ್ತಿ, ಡಿಐಸಿಸಿಐನ ಮಂಜುನಾಥ್ ಕುಬ್ಬೂರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವಿಮ್ಸ್ ಆಸ್ಪತ್ರೆಯಲ್ಲಿ ಸಿಬ್ಬಂದಿಯ ನಿರ್ಲಕ್ಷ್ಯಕ್ಕೆ ವೃದ್ಧೆ ಬಲಿಯಾದ ಘಟನೆ ನಡೆದಿದೆ. ಅಕ್ಕಮ್ಮ ಎನ್ನುವ ವೃದ್ಧೆ ಬಾಯಲ್ಲಿನ ಕ್ಯಾನ್ಸರ್ಗೆ ಸಂಬಂಧಿಸಿದಂತೆ ಏಪ್ರಿಲ್ 9ರಂದು ವಿಮ್ಸ್ ಆಸ್ಪತ್ರೆಗೆ ಕ್ಯಾನ್ಸರ್ ರೋಗಕ್ಕೆ ಸಂಬಂಧಿಸಿದಂತೆ ವೃದ್ಧೆಯೊಬ್ಬರನ್ನು ಅಡ್ಮಿಟ್ ಆಗಿದ್ರು. ಏಪ್ರಿಲ್ 17ರಂದು ಆಪರೇಷನ್ ಕೂಡ ಆಗಿತ್ತು. ಆಪರೇಷನ್ ಸಕ್ಸಸ್ ಆಗಿ ವೈದ್ಯರು ಚೆನ್ನಾಗಿ ನೋಡಿಕೊಂಡಿದ್ದಾರೆ. ಆದರೆ ಆಪರೇಷನ್ನ ನಂತರ ಸಿಬ್ಬಂದಿ ನಿರ್ಲಕ್ಷ್ಯಕ್ಕೆ ವೃದ್ಧೆಯು ಸಾವಾಗಿದೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಟೈಮ್ಗೆ ನೀಡಬೇಕಾದ ಯಾವುದೇ ರೀತಿಯ ಇಂಜೆಕ್ಷನ್, ಟ್ಯಾಬ್ಲೆಟ್ ಸೇರಿದಂತೆ ಇತರೆ ಟ್ರೀಟ್ಮೆಂಟ್ ಸಹ ನೀಡಿಲ್ಲ. ಸರಿಯಾದ ಸಮಯಕ್ಕೆ ಚಿಕಿತ್ಸೆ ನೀಡಿದ್ರೆ ವೃದ್ಧೆ ಅಕ್ಕಮ್ಮ ಬದುಕುತ್ತಿದ್ರು. ಆದರೆ ವಿಮ್ಸ್ ಸಿಬ್ಬಂದಿ ಎಡವಟ್ಟಿನಿಂದ ಅಕ್ಕಮ್ಮ ಸಾವಾಗಿದೆ ಎಂದು ಕುಟುಂಬ ಸದಸ್ಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸರ್ಜರಿ ನಡೆಯುವಾಗ ಎಲ್ಲ ದೊಡ್ಡ ಡಾಕ್ಟರ್ಸ್ ಒಪಿನಿಯನ್ ತಗೊಂಡಿವಿ ಸರ್. ಆರ್ಟ್ ಈಸ್ ಗುಡ್ ಅಂತ ಅಂದಾಗನೇ ನಾವು ಫಾರ್ವರ್ಡ್ ಹೋಗಿ ಸರ್. ಆರ್ಟ್ ಮಾಡ್ರೇಟ್ ರಿಸ್ಕ್ ಅಂತ ಬರ್ದಾರೆ ಸರ್, ಇಲ್ಲ ಅಂತಂದಿಲ್ಲ. ಮಾಡ್ರೇಟ್ ರಿಸ್ಕ್ ಅದು ಜನರಲಾಗಿ ಬರೀತಾರೆ ಅಂತಂದ್ರೆ ಸರ್. ಆರ್ಟ್ ಮಾತ್ರ ಚೆನ್ನಾಗಿದೆ ಸರ್. ಹ್ಯೂಮನ್ ಸಿಸ್ಟಮ್ ಕೂಡ ಚೆನ್ನಾಗಿತ್ತು ಸರ್. ನಿನ್ನೆ ಎಕೋ ಟೆಸ್ಟ್ ಕೂಡ ಮಾಡಿಸಿದ್ರೆ ಎಕೋ ಟೆಸ್ಟ್ ಕೂಡ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಇವರು ಇಲ್ಲಿರೋ ಬ್ರದರ್ಸ್ ಟ್ರೀಟ್ಮೆಂಟ್ ಕೊಡೋದರಲ್ಲಿ ಫೇಲ್ ಆದರು. ಇವ್ರು ಏನಂದ್ರಾಗಿನ ನಮಗೆ ಗುರ್ತು ಮಾಡಬೇಕಾಗಿತ್ತು, ಇಂಜೆಕ್ಷನ್ ಕೊಡೋದು ನಮ್ಗೆ ಗುರ್ತು ಮಾಡಬೇಕಾಗಿತ್ತು, ಮೆಡಿಸನ್ ಕೊಡೋದು ನಾವು ಮರ್ತೋಗಿರ್ತೀವಿ ಅಂತಾರೆ. MBBS ಮೆಡಿಕಲ್ ಓದಿದ್ದು ಅವ್ರು ಓದಾರ, ಅವ್ರಿಗೆ ಗೊತ್ತಿರ್ತೈತೆ ಯಾವ ಮೆಡಿಸನ್ ಹಾಕ್ತಾವೆ, ಯಾವ ಮೆಡಿಸನ್ ಹಾಕೋಕತ್ತಾರೆ, ಯಾವ ಮೆಡಿಸನ್ ಇಲ್ಲ ಅಂತೇಳಿ. ಅವ್ರಿಗೆ ಅರಿವಿರಬೇಕು. ಒಬ್ಬ ಪ್ರಾಣನ ಕಾಪಾಡಬೇಕೆಂಬ ಅರಿವು ಇರಬೇಕು. ಫಸ್ಟು ಸರ್ಜರಿ ಆಗಿದ್ಮೇಲೆ RICU ವಾರ್ಡಿಗೆ ಶಿಫ್ಟ್ ಮಾಡಿದರು. RICU ವಾರ್ಡಲ್ಲಿ 3 days ಅಬ್ಸರ್ವೇಷನಲ್ಲಿದ್ದರು. ಅಬ್ಸರ್ವೇಷನಲ್ಲಿ ಚೆನ್ನಾಗಾದ್ರು. ಡೇ ಟು ಡೇ SI ಕೃಪೆಯಿಂದ ಎಲ್ಲ ಚೆನ್ನಾಗಾಗಿತ್ತು. ವಿತೌಟ್ ವೆಂಟಿಲೇಷನ್ ಸಪೋರ್ಟ್ ಇದ್ದರು, ವಿತೌಟ್ ಟೇಕಿಂಗ್ ಆಕ್ಸಿಜನ್ ಅವ್ರು ಹಂಗೆ ಚೆನ್ನಾಗಿದ್ದರು, ಚೆನ್ನಾಗಿ ಬ್ರೀತ್ ಮಾಡ್ತಿದ್ರು, ಚೆನ್ನಾಗಿದ್ದರು. ಅಲ್ಲಿ ಆಗೈತಂತೇಳಿ SICU ವಾರ್ಡಿಗೆ ಶಿಫ್ಟ್ ಮಾಡಿದ್ರು. SICU ವಾರ್ಡಿಗೆ ಯಾವಾಗ ಶಿಫ್ಟ್ ಮಾಡಿದ್ರು ಒಂದು 2 days 3 days ಚೆನ್ನಾಗಿದ್ದರು. ದರಿದ್ರ ಅವರ ಹಾಸನ ಜಿಲ್ಲಾ ದೇವಾಂಗ ಸಂಘದ ವತಿಯಿಂದ ನೂತನ ಸಭಾಂಗಣ ಉದ್ಘಾಟನೆ ಹಾಗೂ ಆದ್ಯ ವಚನಕಾರ ಶ್ರೀ ದೇವರ ದಾಸಿಮಯ್ಯನವರ ಜಯಂತಿ ಆಚರಣೆಯ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ ಎಂದು ನಂಜುಂಡಸ್ವಾಮಿಯವರು ತಿಳಿಸಿದರು. ಏಪ್ರಿಲ್ 26, 2026 ಭಾನುವಾರ ಬೆಳಗ್ಗೆ 8:30 ಗಂಟೆಗೆ ನೂತನ ಸಭಾಂಗಣ ಉದ್ಘಾಟನೆ ನಡೆಯಲಿದ್ದು, ಬಳಿಕ ಬೆಳಗ್ಗೆ 9:30 ಗಂಟೆಗೆ ದೇವಾಂಗ ಸಂಘದಿಂದ ಮೆರವಣಿಗೆ ಆರಂಭವಾಗಿ ಹಾಸನದ ವಲಭಾಯಿ ರಸ್ತೆಯಲ್ಲಿರುವ ಶ್ರೀ ಬನಶಂಕರಿ ದೇವಾಂಗ ಸಂಘದವರೆಗೆ ಸಾಗಲಿದೆ. ಅಲ್ಲಿ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಕಾರ್ಯಕ್ರಮಕ್ಕೆ ದೇವಾಂಗ ಜಗದ್ಗುರು ಹಂಪೆ ಹೇಮಕೂಟ ಗಾಯತ್ರಿ ಪೀಠದ ಶ್ರೀ 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 ದಯಾನಂದಪುರಿ ಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ರಾಜ್ಯಸಭಾ ಸದಸ್ಯರಾದ ಶ್ರೀ ಕೆ ನಾರಾಯಣ್ ಅವರು ಸಭಾಂಗಣ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಹಾಸನ ವಿಧಾನಸಭಾ ಕ್ಷೇತ್ರದ ಶಾಸಕ HV ಸ್ವರೂಪ್ ಪ್ರಕಾಶ್ ಅವರು ಘನ ಉಪಸ್ಥಿತಿ ವಹಿಸಲಿದ್ದು, ಮಾಜಿ ಶಾಸಕ ಶ್ರೀ ಪ್ರೀತಂ ಜಿ ಗೌಡ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಹಾಸನ ಜಿಲ್ಲಾ ದೇವಾಂಗ ಸಂಘದ ಅಧ್ಯಕ್ಷ ಶ್ರೀ AV ನಂಜುಂಡಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವು ನಡೆಯಲಿದ್ದು, ಜಿಲ್ಲಾಧಿಕಾರಿ KS ಲತಾಕುಮಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶುಭನ್ವಿತಾ, ತಹಶೀಲ್ದಾರ್ ಗೀತಾ, ಮಹಾನಗರ ಪಾಲಿಕೆ ಆಯುಕ್ತ ಶ್ರೀ ಕೃಷ್ಣಮೂರ್ತಿ ಸೇರಿದಂತೆ ಹಲವು ಗಣ್ಯರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಇದಲ್ಲದೆ ಕರ್ನಾಟಕ ರಾಜ್ಯ ದೇವಾಂಗ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವರು. ಸ್ವಾಮಿಗಳವರ 119ನೇ ಜಯಂತ್ಯೋತ್ಸವ ಹಾಗೂ ಲಿಂಗೈಕ್ಯ ನಿರಂಜನ ಪ್ರಣವಸ್ವರೂಪಿ ಶ್ರೀ ಶ್ರೀ ಶಿವಲಿಂಗ ಸ್ವಾಮಿಗಳವರ 92ನೇ ಜಯಂತ್ಯೋತ್ಸವ ಹಾಗೂ ಶ್ರೀಮನ್ ನಿರಂಜನ ಪ್ರಣವಸ್ವರೂಪಿ ಶ್ರೀ ಶ್ರೀ ವಿಜಯಕುಮಾರ ಸ್ವಾಮಿಗಳವರ ನಿರಂಜನ ನಿರಾಭಾರಿ ಜಂಗಮ ಪಟ್ಟಾಧಿಕಾರದ 56ನೇ ಮಾಸದ ಕಾರ್ಯಕ್ರಮ. ಶ್ರೀ ಶಿವಲಿಂಗ ಸ್ವಾಮಿಗಳವರ ದಾಸೋಹ ಭವನ ಉದ್ಘಾಟನೆ ಹಾಸನ ಜಿಲ್ಲಾ ಆಲೂರು ತಾಲೂಕು ಆಲೂರಿನ ಲಿಂಗೈಕ್ಯ ಶ್ರೀ MS ನಾಗೇಂದ್ರ ಇವರ ಜ್ಞಾಪಕಾರ್ಥವಾಗಿ ಶ್ರೀ ಸಿದ್ದೇಶ ನಾಗೇಂದ್ರ ಕುಟುಂಬದವರು ನಿರ್ಮಿಸಿರುವ ಗುರುಭವನ ಹಾಗೂ ಉದ್ಘಾಟನಾ ಹಾಗೂ ಧಾರ್ಮಿಕ ಸಮಾರಂಭ ದಿನಾಂಕ 26/4/26 ಭಾನುವಾರ ಬೆಳಗ್ಗೆ ಶ್ರೀ ಶಿವಲಿಂಗೇಶ್ವರ ರಂಗಮಂದಿರ ಸಿದ್ದೇಶ್ವರ ಐಟಿ ಆವರಣ. ಈ ಕುರಿತು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ನಂಜುಂಡಸ್ವಾಮಿ, ಆನಂದ್ ಪ್ರಕಾಶ್, ಶಿವರುದ್ರಪ್ಪ, ರಾಜ್ ಶೆಟ್ಟಿ, ಮನೋಹರ್ ಕೃಷ್ಣ ಶೆಟ್ಟಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.
ನಗರದಲ್ಲಿಂದು ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಒಕ್ಕೂಟದ ವತಿಯಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಅಭಿಮಾನಿಗಳು ಡಾಕ್ಟರ್ ರಾಜ್ಕುಮಾರ್ ಪುತ್ಥಳಿಗೆ ಪುಷ್ಪಾರ್ಚನೆ ಸಲ್ಲಿಸಿ ಮಾತನಾಡಿದರು. ನಂತರ ಅಭಿಮಾನಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಅನುದಾನ ನೀಡುವ ಮೂಲಕ ಅರ್ಥಪೂರ್ಣವಾದ ಹುಟ್ಟುಹಬ್ಬವನ್ನು ಆಚರಿಸಿದರು. ಹಳ್ಳಿಯಿಂದ ಒಂದು ರಂಗ ಕಲಾವೇದಿಕೆಯಿಂದ ಬಂದು ಕರ್ನಾಟಕದಲ್ಲಿ ಕನ್ನಡ ಫಿಲಂ ಬಿಟ್ಟು ಮತ್ತು ಬೇರೆ ಭಾಷೆ ಇತರ ಭಾಷೆಗಳನ್ನ ಪರಭಾಷೆಗಳನ್ನ ಚಿತ್ರಗಳನ್ನು ನಿರ್ಮಿಸಿದೆ. ಕನ್ನಡ ಭಾಷೆಯಲ್ಲಿ 100ಕ್ಕೂ ಹೆಚ್ಚು ಚಿತ್ರಗಳನ್ನು ನಿರ್ಮಿಸಿ ಮತ್ತು ನಾಟಕ, ಸಾಮಾಜಿಕ ನಾಟಕ, ಪೌರಾಣಿಕ ನಾಟಕ ಎಲ್ಲ ಥರದ ಚಿತ್ರಗಳನ್ನು ಎಲ್ಲ ಜನರಿಗೆ ಮನರಂಜನೆ ಕೊಟ್ಟು ಅವರು ಮರಣ ಹೊಂದಿದ್ದಾರೆ. ಅವರ ಹುಟ್ಟುಹಬ್ಬ ದಿನವನ್ನು ಇವತ್ತು ಅವ್ರು ಮರಣ ಹೊಂದಿರೋ 50 ಜನಗಳು ಎಲ್ಲ ಮಕ್ಕಳಲ್ಲೂ ರಾಜ್ಕುಮಾರ್ ಫಿಲಂ ಮತ್ತು ರಾಜ್ಕುಮಾರ್ ಅವರ ಎಲ್ಲ ಮಕ್ಕಳು ಎಲ್ಲ ನೋಡೋವಂಥ ಪರಿಸ್ಥಿತಿ ಇಲ್ಲಿದೆ. ಇತ್ತೀಚಿನ ಫಿಲಮ್ಗಳು ಹೋಲಿಸ್ಕೊಂಡ್ರೆ ಅವರು ಈಗಲೂ ಅವ್ರು ಫಿಲಮ್ ಹಾಕಿದ್ರೆ 100 ಡೇಸ್ ಹೋಗ್ತವೆ, ಆ ಥರ ಒಂದು ಸಾಧನೆ ಮಾಡಿದ್ದಾರೆ. ಆದರೆ ಪುನೀತ್ ರಾಜ್ಕುಮಾರ್ ಅವರ ನಂತರ ಮರಣ ಹೊಂದಿರೋರ ಪುತ್ಥಳಿಗೆಯನ್ನು ಹಾಸನ ಮಾಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ರಾಜ್ಕುಮಾರ್ ಪುತ್ಥಳಿಗೆಯನ್ನು ಮಾಡೋಕ್ಕೆ ಜಾಗ. ಚನ್ನರಾಯಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಭುವನೇಶ್ವರಿ ತರಕಾರಿ ವರ್ತಕರ ಸಂಘದ ಕಚೇರಿಯನ್ನು ಶಾಸಕ ಸಿಎನ್ ಬಾಲಕೃಷ್ಣ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿ, ರೈತರ ಅನುಕೂಲಕ್ಕಾಗಿ ಸುಮಾರು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಕಾಮಗಾರಿಗಳನ್ನು ಮಾಡಿದ್ದು, ಇದರಿಂದ ಬಹಳಷ್ಟು ಅನುಕೂಲಕರ ಕಾರ್ಯಗಳು ನಡೆದಿವೆ. ಅದರಲ್ಲಿ ಶೌಚಾಲಯ, ಕುಡಿಯುವ ನೀರು, ವಿದ್ಯುತ್ ದೀಪ, ಕಾಂಕ್ರೀಟ್ ರಸ್ತೆ, ವ್ಯಾಪಾರಸ್ಥರಿಗೆ ಅಂಗಡಿ ಮಳಿಗೆಗಳು, ವಿವಿಧ ಕಾಮಗಾರಿಗಳನ್ನು ನಿರ್ವಹಿಸಲಾಗಿದೆ. ಅದರಂತೆ ಇನ್ನೂ ವಿವಿಧ ಕಾಮಗಾರಿಗಳು ಇದ್ದು ಅದನ್ನು ಮುಂದಿನ ದಿನಗಳಲ್ಲಿ ಪೂರ್ಣಗೊಳಿಸಲಾಗುವುದು. ಈ ಹಿಂದೆ ಸರ್ಕಾರ ಎಪಿಎಂಸಿ ಕಾಯ್ದೆಯನ್ನು ತಿದ್ದುಪಡಿ ಮಾಡಿ ಅದರಿಂದ ಬಹಳಷ್ಟು ತೊಂದರೆಗಳು ಉಂಟಾದವು. ಆದ ಕಾರಣ 1,50,00,000 ರೂಪಾಯಿ ಮುಂಗಡ ಠೇವಣಿಯನ್ನು ಬ್ಯಾಂಕಿನಲ್ಲಿಟ್ಟು ಅದರಿಂದ ಬಂದಂತಹ ಬಡ್ಡಿ ಹಣದಲ್ಲಿ ಕಚೇರಿಯನ್ನು ನಿರ್ವಹಿಸಲಾಗುತ್ತಿತ್ತು. ಆದರೆ ಇತ್ತೀಚೆಗೆ ಸರ್ಕಾರ ಎಪಿಎಂಸಿ ಕಾಯ್ದೆ ತಿದ್ದುಪಡಿ ಮಾಡಿ ಇಂತಿಷ್ಟು ತೆರಿಗೆ ಹಣವನ್ನು ಎಪಿಎಂಸಿ ಸಂಗ್ರಹಣೆಗೆ ಬಹಳಷ್ಟು ಸಹಕಾರಿಯಾಗಿದ್ದು, ಇದರಿಂದ ಎಪಿಎಂಸಿ ಆವರಣಗಳು ನಿರ್ವಹಣೆ ಮತ್ತು ಕಚೇರಿಯ ನಿರ್ವಹಣೆಗೆ ಸಹಕಾರಿಯಾಗಿದೆ ಎಂದರು. ಫ್ರೀ ಮಾರ್ಕೆಟ್ ಮಾಡೋದ್ರಿಂದ ನಮಗೆ ಕಷ್ಟ ಆಗ್ತಿತ್ತು. ಇಲ್ಲಿ ಇರ್ತಕ್ಕಂಥ ಔಟ್ಸೋರ್ಸಸ್ ಸಿಬ್ಬಂದಿಗಳಿಗೂ ಕೂಡ ಸಂಬಳ ಕೊಡೋ ಸ್ಟೇಜಲ್ಲಿ ಇರಲಿಲ್ಲ. ಅದಕ್ಕೆ 1.25 ಕೋಟಿ ರೂಪಾಯಿನ ನಾವು ಡೆಪಾಸಿಟ್ ಆಗಿ ಎಪಿಎಂಸಿಲಿ ಇಟ್ಟ. ಎಷ್ಟು 1.5 FD 1.25 ಕೋಟಿ. ಇನ್ನು ಬೇರೆ ಬೇರೆ 50-60 ಲಕ್ಷ ಬೇರೆ ಒಂದು ಅನುದಾನ ಕೂಡ ಇದೆ ಇರ್ತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ, ಒಟ್ಟಾರೆ ನಮ್ಮ ರೈತರು ಮಾರಾಟ ಮಾಡೋಕ್ಕೆ ಬಂದಾಗ ಇಲ್ಲಿ ಬೇಕಾದಂಥ ಒಂದು ಸೌಕರ್ಯಗಳು ಇರಬೇಕು, ಯಾವುದೇ ರೀತಿಯಾದಂಥ ಕೊರತೆ ಆಗಬಾರ್ದು ಅನ್ನೋ ಕಾರಣದಿಂದ ಎಲ್ಲ ರೀತಿಯ ಸಹಕಾರಗಳನ್ನು ಕೂಡ ನೀಡಿದೆ. ಒಂದು ಕಡೆ ಕುರಿಗಳ ಮಾರ್ಕೆಟ್ ಇದೆ, ದನಿನ್ ಮಾರ್ಕೆಟ್ ಇದೆ, ತೆಂಗಿನಕಾಯಿ, ಕೊಬ್ಬರಿಗೆ ಸಂಬಂಧಪಟ್ಟಂತ. ಹಾಗೆಯೇ ಇಂದು ನಿಮ್ಮೆಲ್ಲರ ಒಗ್ಗಟ್ಟಿನಿಂದ ಎಪಿಎಂಸಿ ಆವರಣದಲ್ಲಿ ತಾಯಿ ಭುವನೇಶ್ವರಿ ಮಾತೆಯ ಹೆಸರಿನಲ್ಲಿ ತರಕಾರಿ ವರ್ತಕರ ಸಂಘವನ್ನು ಸ್ಥಾಪಿಸಿದ್ದೀರಾ. ಈ ಸಂಘವು ಉತ್ತಮವಾಗಿ ಬೆಳೆಯಲಿ, ಯಾವುದೇ ರೀತಿಯ ಅಡೆತಡೆಗಳು ಬರದಂತೆ ಸಾಗಲಿ ಎಂದು ಈ ಮೂಲಕ ಹಾರೈಸುತ್ತಿದ್ದೇನೆ ಎಂದರು. ಈ ಸಂಘ ಮಾಡ್ಕೊಳ್ಳೋದ್ರಿಂದ ಸಮಸ್ಯೆಗಳೇನೇ ಉಂಟಾದ್ರೂ ಥ್ರೂ ದಿ ಅಂದ್ರೆ ಸಂಘದ ಮುಖೇನ ಬಂದ್ರೆ ಏಕ ವ್ಯಕ್ತಿ ಹೋರಾಟ ಮಾಡಿ ಇತಿಹಾಸದಲ್ಲಿ ಗೆದ್ದದ್ದು ಯಾರೂ ಇಲ್ಲ. ಹಾಗಾಗಿ ಸಮಗ್ರವಾಗಿ ಸಂಘದ ಮುಖೇನ ಹೋರಾಟ ಮಾಡೋದ್ರಲ್ಲಿ ಯಶಸ್ವಿ ಆಗುತ್ತೆ. ಡಾಕ್ಟರ್ BR ಅಂಬೇಡ್ಕರ್ ಹೇಳಿದ್ದು ಅಷ್ಟೇ, ಶಿಕ್ಷಣ, ಸಂಘಟನೆ, ಹೋರಾಟ. ಹಂಗಾಗಿ ಸಂಘಟನೆ ಇರಬೇಕಂದ್ರೆ ಅಲ್ಲೊಂದು ಸಂಘ ಇರಬೇಕು. ಅದನ್ನು ಮಾಡ್ಕೊಂಡಿದ್ದಾರೆ. ಮತ್ತು ಇಲ್ಲಿ ತರಕಾರಿ ಮಾರ್ಕೆಟ್, ಇಲ್ಲಿ ಕೊಬ್ಬರಿ, ತೆಂಗಿನಕಾಯಿ ಎಲ್ಲ ನಮ್ಮ ಕೃಷಿ ಹುಟ್ಟುವಳಿಗಳ ಜೊತೆಗೆ ತರಕಾರಿನೂ ಮೇಜರ್ ಮಾಡಿಟ್ಟಿದ್ದೀವಿ. ಇದು ಯಶಸ್ವಿಯಾಗಿ ನಡೀಲಿ. ಸಮಗ್ರವಾಗಿ ಏನೇ ಸಮಸ್ಯೆಗಳು. ಈ ಸಂದರ್ಭದಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕಾರ್ಯದರ್ಶಿ ಸೋಮಶೇಖರ್, ಎಪಿಎಂಸಿ ಮಾಜಿ ನಿರ್ದೇಶಕ ಅನಿಲ್ ಕುಮಾರ್, ಭುವನೇಶ್ವರಿ ತರಕಾರಿ ವರ್ತಕರ ಸಂಘದ ಕಾರ್ಯದರ್ಶಿ ದಿವಾಕರ್ ಇನ್ನು ಮುಂತಾದವರು ಹಾಜರಿದ್ದರು. ಕನ್ನಡದ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಪಟ್ಟಣದ ಡಾಕ್ಟರ್ ರಾಜ್ ಧ್ವಜಸ್ತಂಭದ ಬಳಿ ಅಭಿಮಾನಿಗಳು ಸರಳವಾಗಿ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಿದರು. ಈ ಸಂದರ್ಭದಲ್ಲಿ ಅಭಿಮಾನಿಗಳು ಅಣ್ಣಾವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಂತರ ಸಾರ್ವಜನಿಕರಿಗೆ ಸಿಹಿ ಹಂಚುವ ಮೂಲಕ ಸಂಭ್ರಮಿಸಿದರು. ಈ ವೇಳೆ ಮಾತನಾಡಿದ ಡಾಕ್ಟರ್ ರಾಜ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ತೀರ್ಥಂಕರ್, ಅಣ್ಣಾ ಅವರು ಕನ್ನಡಿಗರ ಹೃದಯದಲ್ಲಿ ಸದಾಕಾಲ ಜೀವಂತವಾಗಿರುವ ಮಹಾನ್ ವ್ಯಕ್ತಿ. ಅವರ ಸರಳತೆ, ಸಂಸ್ಕೃತಿ, ಪ್ರೀತಿ ಮತ್ತು ಮಾನವೀಯ ಮೌಲ್ಯಗಳು ಎಲ್ಲರಿಗೂ ಆದರ್ಶವಾಗಿವೆ. ಡಾಕ್ಟರ್ ರಾಜ್ಕುಮಾರ್ ಅವರ 97ನೇ ವರ್ಷ ಪೂರೈಸಿ 98ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ಈ ವಿಶೇಷ ಸಂದರ್ಭದಲ್ಲಿ ಇಂದು ಬೇಲೂರಿನ ಮುಖ್ಯ ರಸ್ತೆಯಲ್ಲಿರುವ ಅವರ ಪ್ರತಿಮೆಯ ಎದುರು ಈ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಆಚರಿಸುತ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಭಾಗಿಯಾಗಿರುವುದು ನಮಗೆ ಸಂತೋಷ ತಂದಿದೆ. ಕಾರ್ಯಕ್ರಮವು ಯಶಸ್ವಿಯಾಗಲಿ ಎಂದು ನಾವು ಆಶಿಸುತ್ತಿದ್ದೇವೆ. ಮುಂದಿನ 2029ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ 100 ವರ್ಷ ತುಂಬಲಿದ್ದು, ಆ ಸಂದರ್ಭದಲ್ಲಿ ಇನ್ನಷ್ಟು ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಆಚರಿಸುವ ಉದ್ದೇಶ ನಮ್ಮದು. ಇಂದು ಅವರ ಹುಟ್ಟುಹಬ್ಬದ ಅಂಗವಾಗಿ ಅವರಿಗೆ ಹೃತ್ಪೂರ್ವಕ ಶುಭಾಶಯಗಳನ್ನು ಕೋರುತ್ತಾ ಅವರ ಶಕ್ತಿ, ಸರಳತೆ ಮತ್ತು ಮನುಷ್ಯತ್ವ ಎಲ್ಲರಿಗೂ ಆದರ್ಶವಾಗಲಿ ಎಂಬ ಆಶಯದಿಂದ ಈ ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ. ಎಲ್ಲ ಅಭಿಮಾನಿಗಳಿಗೆ ಸ್ವಾಗತ ಕೋರುತ್ತಾ ಈಗ ಕೇಕ್ ಕಟ್
ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡುತ್ತಿದ್ದೇವೆ ಎಂದರು. ಮುಖ್ಯ ರಸ್ತೆಯಲ್ಲಿ ಇರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಅವರ ಇದು ಧ್ವಜಸ್ತಂಭದ ಮುಂದೆ ಈ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಅಭಿಮಾನಿಗಳೆಲ್ಲ ಬಂದಿದ್ದಾರೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ಅಂದ್ಕೊಂಡು ಈಗ 2029ಕ್ಕೆ ರಾಜ್ಕುಮಾರ್ ಅವರಿಗೆ 100 ವರ್ಷ ಆಗ್ತಿದೆ. ಅವಾಗ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡ್ತೀವಿ. ಈಗ 98ಕ್ಕೆ ಪಾದಾರ್ಪಣೆ ಆಗಿರುವ ಡಾಕ್ಟರ್ ರಾಜ್ಕುಮಾರ್ ಹುಟ್ಟುಹಬ್ಬಕ್ಕೆ ಶುಭ ಕೋರುತ್ತಾ ಅವರ ಶಕ್ತಿ, ಅವರ ಒಲವು, ಅವರ ಒಂದು ಶ್ರದ್ಧೆ ಎಲ್ಲರಿಗೂ ಬರಲಿ ಅನ್ನೋ ಉದ್ದೇಶದಿಂದ ಈ ಒಂದು ಉದ್ಯಮ ಮಾಡ್ತಾ ಇದ್ದೀವಿ. ಈ ಉದ್ಯಮ ಕಾರ್ಯಕ್ರಮದಲ್ಲಿ ಸಂಘದ ಪದಾಧಿಕಾರಿಗಳಾದ ಫಣೀಂದ್ರ, ಅಡುಗೆ ರವಿ, ಎಸ್ಬಿಐ ಮಂಜು, ನವೀನ್, ಹುಕುಮಾರ್ ಹಾಗೂ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ತಾಲೂಕಿಗೆ ಮೊದಲನೇ ಸ್ಥಾನವನ್ನು ಪಡೆದ 625ಕ್ಕೆ 621 ಅಂಕ ಪಡೆದ ವಿದ್ಯಾರ್ಥಿಗೆ ರಾಧಾಕೃಷ್ಣ ವಿದ್ಯಾಸಂಸ್ಥೆಯ ವತಿಯಿಂದ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ರಾಧಾಕೃಷ್ಣ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲ ಕಾರ್ತಿಕ್ ಮಾತನಾಡಿ, ಒಳ್ಳೆಯ ವಿಷಯವನ್ನು ಹೇಳಿಕೊಟ್ಟವರು ಕೂಡ ಗುರುಗಳೇ. ಅದನ್ನು ಯಾರು ಕೂಡ ಮರೆಯಬಾರದು. ಯಾವುದೇ ರೀತಿಯ ಒಳ್ಳೆಯ ವಿಚಾರವನ್ನು ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಹೇಳಿಕೊಟ್ಟವರು ಗುರುಗಳ ಸಮಾನರು. ಇದನ್ನು ಪ್ರತಿಯೊಬ್ಬರು ಕೂಡ ತಿಳಿದುಕೊಳ್ಳಿ. ಮಕ್ಕಳಿಗೆ ಗುರು ಇರಬೇಕು ಮತ್ತು ಗುರಿ ಇರಬೇಕು, ಎರಡೂ ಇದ್ದರೆ ಏನಾದರೂ ಸಾಧಿಸಬಹುದು. ಅದರಂತೆ ಗುರಿ ವಿದ್ಯಾರ್ಥಿಗಳು, ಗುರು ಶಿಕ್ಷಕರು ಇವರು ಹೇಳಿಕೊಟ್ಟ ಪಾಠ ಪ್ರವಚನದಿಂದ ಇಂದು ನಮ್ಮ ಶಾಲೆಯಲ್ಲಿ 77 ವಿದ್ಯಾರ್ಥಿಗಳು 10ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದು, ಅವರಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ತೇರ್ಗಡೆಯಾಗಿದ್ದಾರೆ. ಅದರಲ್ಲೂ 59 ವಿದ್ಯಾರ್ಥಿಗಳು ಅತ್ಯುತ್ತಮ ಶ್ರೇಣಿ, 14 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿ, 3 ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿ, 1 ವಿದ್ಯಾರ್ಥಿ ತೃತೀಯ ಶ್ರೇಣಿಯಲ್ಲಿ ತೇರ್ಗಡೆಯಾಗಿರುವುದು ಸಂತೋಷಕರ ವಿಚಾರವಾಗಿದೆ. ಈ ಸಂತೋಷದ ವಿಚಾರದ ಜೊತೆಗೆ ತಾಲೂಕಿಗೆ ಅತಿ ಹೆಚ್ಚು ಅಂಕ ಪಡೆಯುವಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿಯ ಮೇಲುಗೈ ಪ್ರಮುಖವಾಗಿದೆ. ವಿದ್ಯಾರ್ಥಿ ಜೀವನದಲ್ಲಿ ನಾವು ಮೊದಲು ಏನು ಮಾಡಬೇಕೆಂದು ತಿಳಿಯಬೇಕು. ಬೇರೆಯವರನ್ನು ನೋಡಿ ನಾವು ಕಲಿಯಬಾರದು. ನಮ್ಮನ್ನು ನಾವು ಅರಿತುಕೊಂಡು ಕಲಿಯಬೇಕೆಂಬುದನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ತಮ್ಮ ಮನದಲ್ಲಿಟ್ಟುಕೊಳ್ಳುವುದು ಉತ್ತಮವಾಗಿದೆ ಎಂದು ತಿಳಿಸಿದರು. ಅದರಲ್ಲಿ 49 ಮಕ್ಕಳು ನೀವು 98 ಅಬೌವ್ ತಗೊಂಡಿದ್ದೀರಾ. ಇಷ್ಟು ವರ್ಷಗಳಾಗಿ ಈ SSLC ರಿಸಲ್ಟ್ ಏನಿತ್ತು ಇದರಲ್ಲಿ 90 ಆ್ಯಂಡ್ ಅಬೌವ್ ಅರ್ಧಕ್ಕರ್ಧ ಜನ ತಗೋತಿದ್ರು. ಅರ್ಧಕ್ಕಿಂತ ಹೆಚ್ಚು ಮಕ್ಕಳು ಈ ಬಾರಿ ನೀವು 90 ಆ್ಯಂಡ್ ಅಬೌವ್ ತಗೊಂಡಿದ್ದೀರಾ. ಜೊತೆ 80 to 89 ಸುಮಾರು 14 ಮಕ್ಕಳು ಸಗಡ 80 to 89 ಪಡೆದಿದ್ದೀರಾ. ಅಲ್ಲಿಗೆ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸು ಮ್ಯಾಕ್ಸಿಮಮ್ ಎಫರ್ಟ್ ಹಾಕಿದ್ದೀವಿ. ಈ ಎಫರ್ಟ್ ಆಗಲಿಕ್ಕೆ ಪೇರೆಂಟ್ಸ್ ಮೊದಲನೇ ಕಾರಣ. ಶಾಲೆನ ಆಯ್ಕೆ ಮಾಡಿ ನಂಬಿ ನಿಮ್ಮ ಮಕ್ಕಳ ನಮ್ಮ ಕೈಯಲ್ಲಿ ಒಂದು ವರ್ಷ ಏನು 10th ಸ್ಟ್ಯಾಂಡರ್ಡ್ ಇತ್ತು. ಈ ಸಂದರ್ಭದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಗೌರವಿಸಿ ಸನ್ಮಾನಿಸಲಾಯಿತು. ಕರ್ನಾಟಕ ರತ್ನ, ಕನ್ನಡದ ಸಾರ್ವಭೌಮ ಎಂಬ ಬಿರುದುಗಳಿಗೆ ಭಾಜನರಾಗಿದ್ದ ರಾಜ್ಕುಮಾರ್ ಅವರು ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ಅಪಾರ ಎಂದು ಡಾಕ್ಟರ್ ರಾಜ್ ರಂಗಕಲಾ ವೇದಿಕೆ ಅಧ್ಯಕ್ಷ ರಾಗಿಮುದ್ದನಹಳ್ಳಿ ಕೆ ದೇವರಾಜು ತಿಳಿಸಿದರು. ಪಟ್ಟಣದ ಡಾಕ್ಟರ್ ರಾಜ್ ರಂಗಕಲಾ ವೇದಿಕೆ ವತಿಯಿಂದ ಸಂಘದ ಕಚೇರಿಯಲ್ಲಿ ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಅವರ 97ನೇ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಏರ್ಪಡಿಸಿದ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಮಾತನಾಡಿದರು. ಕನ್ನಡಿಗರ ಪಾಲಿಗೆ ಕೇವಲ ಡಾಕ್ಟರ್ ರಾಜ್ಕುಮಾರ್ ನಟ ಮಾತ್ರವಲ್ಲ, ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿ. ಕರ್ನಾಟಕದ ಅಭಿಮಾನಿಗಳ ಪಾಲಿಗೆ ಮನೆ ದೇವರು ಎನ್ನುವ ನಿಟ್ಟಿನಲ್ಲಿ ಅಭಿಮಾನಿ ಪೂಜ್ಯ ಭಾವನೆಯಲ್ಲಿ ಇದ್ದಾರೆ. ಅವರಲ್ಲಿದ್ದ ಸರಳತೆ, ಮುಗ್ಧತೆ, ಅವರ ಒಳ್ಳೆಯತನ ಹೀಗೆ ಪಟ್ಟಿ ಉದ್ದ ಸಾಗುತ್ತದೆ. ಕನ್ನಡದ ಕಲೆ ಸಾಹಿತ್ಯಕ್ಕೆ ಕೀರ್ತಿಯನ್ನು ತಂದುಕೊಟ್ಟ ಶ್ರೇಯಸ್ಸು ರಾಜ್ಕುಮಾರ್ ಅವರಿಗೆ ಸಲ್ಲುತ್ತದೆ. ಅವರು ವೈವಿಧ್ಯಮಯ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಪೌರಾಣಿಕ ಹಾಗೂ ಐತಿಹಾಸಿಕ ಪಾತ್ರಗಳಿಗೆ ಜೀವ ತುಂಬಿದ್ದಾರೆ. ಗೋಕಾಕ್ ಚಳುವಳಿಯಲ್ಲಿ ಭಾಗಿಯಾಗುವ ಮೂಲಕ ಕನ್ನಡಿಗರ ಭಾಷಾಭಿಮಾನವನ್ನು ಬಡಿದೆಬ್ಬಿಸಿದ್ದರು ಎಂದು ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ದೇವರಾಜು ಗುಣಗಾನ ನಡೆಸಿದರು. ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಹೂಮಾಲೆ ಹಾಕಿ ಪೂಜೆ ಸಲ್ಲಿಸಿದ ಅಭಿಮಾನಿಗಳು ಕೇಕ್ ಕತ್ತರಿಸಿ ಸಿಹಿ ಹಂಚಿ ಪಟಾಕಿ ಸಿಡಿಸುವ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ರಾಜ್ಕುಮಾರ್ ಅವರ 97ನೇ ಜನ್ಮ ದಿನಾಚರಣೆಯನ್ನ ಇಡೀ ದೇಶಾದ್ಯಂತ ಅಲ್ಲದೆ ರಾಜ್ಯಾದ್ಯಂತ ಮನೆ ಮನೆಯಲ್ಲಿ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಕನ್ನಡದ ಚಿತ್ರರಂಗದ ಮೇರು ನಟರು ವೃಷಿಕರಾಜ ಗಾನಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ಅವರ ದಿನಾಚರಣೆಯನ್ನ ಈ ದಿನ ನಮ್ಮ ಕೇರ್ಪೇಟೆ ತಾಲೂಕಿನ ಡಾಕ್ಟರ್ ರಾಜ್ ರಂಗಕಲಾ ವೇದಿಕೆಯ ವತಿಯಿಂದ ಪ್ರತಿ ವರ್ಷವೂ ಕೂಡ ಆಚರಣೆ ಮಾಡಬಹುದು. ಅದೇ ರೀತಿ ಈ ವರ್ಷವೂ ಕೂಡ ಎಲ್ಲ ಕಲಾವಿದರ, ಅಭಿಮಾನಿಗಳ, ಪ್ರೇಕ್ಷಕರ ಸಹಾಯದಿಂದ ಎಲ್ಲರೂ ಒಗ್ಗೂಡಿ
ಈ ದಿವಸ ನಮ್ಮ ರಾಜ ರಂಗಕಲಾ ವೇದಿಕೆಯಿಂದ ಜನ್ಮದಿನಾಚರಣೆ ಆಚರಿಸಿದ್ದೇವೆ. ಎಲ್ಲರೂ ಕೂಡ ಡಾಕ್ಟರ್ ರಾಜ್ ಕಲಾ ಸಂಘ ವೇದಿಕೆಯ ಶುಭಾಶಯಗಳನ್ನು ಕೋರುತ್ತಾ ಜೈ ಕರ್ನಾಟಕ ಮಾತು. ಈ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ ರಂಗಕಲಾ ವೇದಿಕೆಯ ಗೌರವಾಧ್ಯಕ್ಷ ಡ್ರಾಮಾ ಮಾಸ್ಟರ್ ಮಂಜುನಾಥ್, ಉಪಾಧ್ಯಕ್ಷ ಸಣ್ತಮ್ಮೇಗೌಡ, ಕಾರ್ಯದರ್ಶಿ ಕೆಎಸ್ ದೇವರಾಜು, ಹಿರಿಯ ಕಲಾವಿದರಾದ ಹರಿಹರಪುರ ಮಾದೇಗೌಡ, ರಾಜು ಎಳ್ಳಿ, ಯೋಗೇಂದ್ರ ಸೇರಿದಂತೆ ಕಲಾವಿದರು ಪಾಲ್ಗೊಂಡಿದ್ದರು. ನವಕರ್ನಾಟಕ ರೈತ ಸಂಘದ ವತಿಯಿಂದ ಗ್ರಾಮ ಸ್ವರಾಜ ಆಹಾರ ಪದ್ಧತಿ ಹಾಗೂ ಬೆಂಬಲ ಬೆಲೆ ಕುರಿತು ರಾಷ್ಟ್ರಮಟ್ಟದ ರೈತರ ಬೃಹತ್ ವಿಚಾರ ಸಂಕಿರಣ ಜುಲೈ 25ರಂದು ಜರುಗಲಿದೆ ಎಂದು ನವಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷ ದಯಾನಂದ ಸಿ ಪಾಟೀಲ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಕಾರ್ಯಕ್ರಮಕ್ಕೆ ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದ ವಿಜ್ಞಾನಿಗಳು ಹಾಗೂ ಆರ್ಥಿಕ ತಜ್ಞರು, ಕೃಷಿ ತಜ್ಞರು, ರೈತ ಮುಖಂಡರು, ಸ್ವಾಮಿಗಳು ಮತ್ತು ಪ್ರತಿಯೊಂದು ರಾಜ್ಯದಿಂದ 5 ಜನ ಕೃಷಿ ವಿಜ್ಞಾನಿಗಳು ಹಾಗೂ 5 ಜನ ಬುದ್ಧಿಜೀವಿಗಳು ಇವರೆಲ್ಲರನ್ನೂ ಆಹ್ವಾನಿಸಲಾಗಿದೆ ಮತ್ತು ಈ ಕಾರ್ಯಕ್ರಮದ ಉದ್ಘಾಟನೆಗೆ ಇನ್ಫೋಸಿಸ್ ಅಧ್ಯಕ್ಷರು ಹಾಗೂ ರಾಜ್ಯಸಭೆ ಸದಸ್ಯೆ ಸುಧಾಮೂರ್ತಿ ಮತ್ತು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನದ ಧರ್ಮಾಧಿಕಾರಿಗಳಾದ ಮತ್ತು ರಾಜ್ಯಸಭಾ ಸದಸ್ಯರಾದ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಮತ್ತು ಕೇಂದ್ರ ಸಚಿವರಾದ ಕೃಷಿ ಮಂತ್ರಿ, ಕಾರ್ಮಿಕ ಮಂತ್ರಿ, ಕೈಗಾರಿಕಾ ಮಂತ್ರಿ, ನೀರಾವರಿ ಮಂತ್ರಿ, ಶಿಕ್ಷಣ ಮಂತ್ರಿ, ಜನಕರ್ನಾಟಕ ರಾಜ್ಯ ಮಂತ್ರಿಗಳು ಆಹ್ವಾನಿಸಲಾಗುವುದೆಂದು ತಿಳಿಸಿದರು. ಜುಲೈ 25, 26, 27 3 ದಿನದ ರಾಷ್ಟ್ರೀಯ ಕಾರ್ಯಕ್ರಮ ಇರೋದ್ರಿಂದ ಇದೇ 27ನೇ ತಾರೀಕು ಚೇಂಬರ್ ಆಫ್ ಕಾಮರ್ಸ್ನಲ್ಲಿ ನಡೀತಕ್ಕಂಥ ಪೂರ್ವಭಾವಿ ಸಭೆಗೆ ವಿವಿಧ ಮಠಾಧೀಶರು, ಪ್ರಗತಿಪರ ರೈತರು, ಸಮಾಜದ ಏಳಿಗೆಗೆ ಹೋರಾಟ ಮಾಡ್ತಕ್ಕಂಥವರು ಸಭೆಗೆ ಬರ್ತಕ್ಕಂಥದ್ದು. ಈ ಸಭೆಯ ಉದ್ದೇಶ ಏನಪ್ಪ ಅಂದರೆ, ಯಾವಾಗ ಜುಲೈ 25, 26, 27ನೇ ತಾರೀಕಿಗೆ ನಡೀತಕ್ಕಂಥ ಬೃಹತ್ ಸಮಾವೇಶ ರೈತರದು, ಈ ದೇಶದ 30 ರಾಜ್ಯದ 1 ರಾಜ್ಯದ 5 ಜನ ಅಗ್ರಿಕಲ್ಚರ್ ಎಕ್ಸ್ಪರ್ಟ್ ಅಂದರೆ ಕೃಷಿ ತಜ್ಞರು ಕೂಡ ಒಂದೊಂದು ರಾಜ್ಯದ 5 ಜನ ಬರ್ತಾರೆ. ಅದೇ ರೀತಿಯಾಗಿ ಒಂದೊಂದು ರಾಜ್ಯದ 5 ಜನ ಬುದ್ಧಿಜೀವಿಗಳು. ಕಾಂಗ್ರೆಸ್ ಪಕ್ಷವು ತಳವಾರ ಸಮಾಜಕ್ಕೆ ಅನ್ಯಾಯ ಮಾಡುತ್ತಿದೆ ಎಂದು ಕರ್ನಾಟಕ ರಾಜ್ಯ ತಳವಾರ ಸಮಾಜದ ರಾಜ್ಯಾಧ್ಯಕ್ಷ ಡಾಕ್ಟರ್ ಸರ್ದಾರ್ ರಾಯಪ್ಪ ಅವರು ಅಸಮಾಧಾನ ವ್ಯಕ್ತಪಡಿಸಿದರು. ನಗರದ ಪತ್ರಿಕಾ ಭವನದಲ್ಲಿಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ನಮ್ಮ ಸಮಾಜದ ಮಕ್ಕಳಿಗೆ ಶೈಕ್ಷಣಿಕವಾಗಿ ಅನ್ಯಾಯವಾಗುತ್ತಿರುವುದರಿಂದ ಕಾಂಗ್ರೆಸ್ ಪಕ್ಷವನ್ನು ಬಹಿಷ್ಕರಿಸಿ ಮುಂದೆ ನಡೆಯುವ ಯಾವುದೇ ಚುನಾವಣೆಗಳಲ್ಲಿ ಮತ ನೀಡುವುದಿಲ್ಲವೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಇದೇ 27ರಂದು ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಇವತ್ತು ಅವರೇ ಕೂತಿದ್ರ ಬಗ್ಗೆ ಈ ರೀತಿಯ ಅಸಡ್ಡ ಮಾತುಗಳು, ಹಾರಿಕೆ ಉತ್ತರಗಳು ಕೊಟ್ಟರೆ ಸಮುದಾಯ ಏನು ಮಾಡಬೇಕು? ಏನಂತ ಪ್ರಿಯಾಂಕ್ ಖರ್ಗೆ ಸಾಹೇಬರು ಕೊಡ್ತೀವಿ, ನೋಡೋಣ, ಮಾಡೋಣ, ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಅಂತ ಅವ್ರಂತ. ಇವತ್ತು ಇಷ್ಟು ದಿನ ಇವ್ರು ನಮ್ಮ ಕೈ ಸಿಕ್ಕಿರಲಿಲ್ಲ, ನಮ್ಮ ಡೈಲಿ ಹೋಗಿ ಭೇಟಿ ಆಗಲಿ, ನಮ್ಗೆ ಆಗಲ್ಲ. ನಿನ್ನೆ ಇಲ್ಲೇ ಬಂದಾಗ ಇವಾಗ ಭೇಟಿ ಆದಾಗ ಈ ರೀತಿ ಮಾತಾಡ್ತಾರೆ. ಇಲ್ಲ, ನೀವು ಇಲೀಗಲ್ ಇರಿ, ಅದು ಇಲೀಗಲ್ ಇದ್ದು ನನಗೆ ಏನು ಹೇಳೋಕ್ಕಾಗಲ್ಲ, ಕೇಳೋಕ್ಕಾಗಲ್ಲ. ಹಾಂ, ನಾವು ಏನು ಇದು ವಿಷಯ ನಮ್ಮ ಜಾತಿನೇ ಇಲೀಗಲ್ ಆಗಿ ಸೇರಿರುತ್ತೆ. ಇಲೀಗಲ್ ಆಗಿ ಸೇರಿದವ್ರಿಗೆ ಬಿಟ್ಟರೆ ಬಾಜು ಲೋನ್ ಕೊಡಿಸ್ಕೊಂಡು ರಾಜಕೀಯ ಮಾಡ್ತಾರೆ ಅವ್ರಿಗೆ. ಅದೇ ಅವ್ರು ಏನಲ್ಲಿ ಅವ್ರು ಮಾತಾಡೋದು ಬಂದಿಲ್ಲ ಯಾರಿಗೆ. ಸಮಾಜ ಮುಖಂಡರೆ ಬಹುತೇಕರಿಗೆ ನಮ್ಮ ಭಾಗದಲ್ಲಿ ಗೊತ್ತಿರೋದು ಮತ್ತು ಓಪನ್ ಸೀಕ್ರೆಟ್ ಅದು. ಈ ಒಂದಲ್ಲಿ 2 ಮಂದಿ ಆಡೋಕ್ಕಲ್ಲಿ ಜಾಸ್ತಿ ಮಾತಾಡೋಂಗಿಲ್ಲ ಯಾರಿಗೆ. ಮುಂದೆ ಏನಿಲ್ಲ, ಅದೇ ನಮ್ಮ ಹೋರಾಟದ್ದು ಬಹಿಷ್ಕಾರ. ಈ ಸರಿ 2028 ಚುನಾವಣೆ ಓಪನ್ ಬಹಿಷ್ಕಾರ. ರಾಜ್ಯ ರಾಜಕೀಯದಲ್ಲಿ ಮತ್ತೊಮ್ಮೆ ಭಾರೀ ಸಂಚಲನ ಮೂಡಿದೆ. ಕಾಂಗ್ರೆಸ್ ಸರ್ಕಾರದ ಆಂತರಿಕ ಭಿನ್ನಮತ ಮತ್ತು ರಾಜಕೀಯ ಬೆಳವಣಿಗೆಗಳ ಕುರಿತು ಬಿಜೆಪಿ ಶಾಸಕ ಸುರೇಶ್ ಗೌಡ ನೀಡಿರುವ ಹೇಳಿಕೆ ಈಗ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಪಂಚರಾಜ್ಯ ಚುನಾವಣೆಗಳ ಫಲಿತಾಂಶದ ಬಳಿಕ ಕರ್ನಾಟಕದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರ ಪತನಗೊಳ್ಳಲಿದ್ದು ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಜಾರಿಯಾಗಲಿದೆ ಎಂದು ಸುರೇಶ್ ಗೌಡ ಬಾಂಬ್ ಸಿಡಿಸಿದ್ದಾರೆ. ರಾಜಕೀಯ ಬದಲಾವಣೆ. ಪಂಚರಾಜ್ಯ ಚುನಾವಣೆ ಫಲಿತಾಂಶ ಹೊರಬಿದ್ದ ನಂತರ ರಾಜ್ಯದಲ್ಲಿ ರಾಜಕೀಯವಾಗಿ ದೊಡ್ಡ ಬದಲಾವಣೆಗಳು ಸಂಭವಿಸಲಿದೆ. ಮೇ 5ರ ನಂತರ ರಾಜ್ಯ ಸರ್ಕಾರ ಕ್ರಾಂತಿಕಾರಿ ಬದಲಾವಣೆಗೆ ಒಳಗಾಗಲಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡೆ ಹಾಗೂ ಆಂತರಿಕ ಭಿನ್ನಮತದಿಂದ ಸರ್ಕಾರ ಅತಂತ್ರ ಸ್ಥಿತಿಯಲ್ಲಿದೆ. ಸಿಎಂ ಹುದ್ದೆಗಾಗಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಮತ್ತು ಎಂಬಿ ಪಾಟೀಲ್ ಅವರಂತಹ ಹಿರಿಯ ನಾಯಕರು ರೇಸ್ನಲ್ಲಿದ್ದಾರೆ. ಆಡಳಿತ ವಿರುದ್ಧ ಅಸಮಾಧಾನ. ಕಾಂಗ್ರೆಸ್ ಆಡಳಿತದಿಂದ ರಾಜ್ಯದ ಜನ ರೋಸಿ ಹೋಗಿದ್ದಾರೆ. ಪಕ್ಷದ ಒಳಜಗಳದಿಂದ ಸರ್ಕಾರ ಹಳಿತಪ್ಪಿದೆ ಎಂದು ಅವರು ಹರಿಹಾಯ್ದಿದ್ದಾರೆ. ಒಂದು ವೇಳೆ ರಾಜ್ಯದಲ್ಲಿ ಈಗಲೇ ಚುನಾವಣೆ ನಡೆದರೂ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ ಭರ್ಜರಿ ಬಹುಮತದೊಂದಿಗೆ 175ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲಲಿದೆ ಎಂದು ಸುರೇಶ್ ಗೌಡ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ತುಮಕೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರದ ಆಯಸ್ಸು ಮುಗಿದಿದ್ದು ತೀವ್ರ ಆಂತರಿಕ ಸಂಘರ್ಷದ ಕಾರಣದಿಂದ ಸರ್ಕಾರ ಬಹುಕಾಲ ಉಳಿಯುವುದಿಲ್ಲ ಎಂಬರ್ಥದಲ್ಲಿ ವಾಗ್ದಾಳಿ ನಡೆಸಿದರು. ಕಾಂಗ್ರೆಸ್ ಸರ್ಕಾರ ಕ್ರಾಂತಿಗೆ ಒಳಗಾಗುತ್ತೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ.
ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಹೇಳಿಕೆ ಕೊಟ್ಟಿರುವಂಥದ್ದು. ನಿನ್ನೆ ಸಿದ್ದರಾಮಯ್ಯನವರು ಅವ್ರ ಮನೆಯಲ್ಲಿ ಆತ್ಮೀಯ ಬಳಗವನ್ನು ಕರೆದು ಮಾತಾಡಿರುವಂಥದ್ದು. ಅದಾದಮೇಲೆ ಜಾರಕಿಹೊಳಿಯವರು ಸತೀಶ್ ಜಾರಕಿಹೊಳಿ ಕೊಟ್ಟಿರುವಂಥ ಹೇಳಿಕೆಗಳನ್ನು ಗಮನಿಸಿದ್ರೆ ಏನೋ ಒಂದು ಗೊಂದಲಗಳಾಗೋ ರೀತಿಯಲ್ಲಿ, ಕ್ರಾಂತಿ ಆಗೋ ರೀತಿಯಲ್ಲಿ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ನನಗನ್ಸುತ್ತೆ ಮೇ 5ನೇ ತಾರೀಕು ಆದಮೇಲೆ ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಬರುತ್ತೆ ಅಂತೇಳಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಯಾಕೆಂದರೆ ಕಾಂಗ್ರೆಸ್ನಲ್ಲಿರುವಂಥ ಆಂತರಿಕ ಕಚ್ಚಾಟ. ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಜಿ ಪರಮೇಶ್ ಸಾಹೇಬರು ತುಮಕೂರಿಂದ, ಸತೀಶ್ ಜಾರಕಿಹೊಳಿ ದಲಿತ ಸಮುದಾಯಗಳ ದಶಕಗಳ ಬೇಡಿಕೆಯಾದ ಒಳ ಮೀಸಲಾತಿ ಜಾರಿಗೆ ಸಂಬಂಧಿಸಿದಂತೆ ಮಹತ್ವದ ನಿರ್ಧಾರ ಕೈಗೊಳ್ಳಲು ರಾಜ್ಯ ಸರ್ಕಾರ ಮುಂದಾಗಿದೆ. ಈ ಬಗ್ಗೆ ಇಂದು ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಣಾಯಕ ತೀರ್ಮಾನ ಹೊರಬೀಳುವ ಸಾಧ್ಯತೆ ಇದೆ ಎಂದು ಸಚಿವ ಆರ್.ಬಿ. ತಿಮ್ಮಾಪುರ ತಿಳಿಸಿದ್ದಾರೆ. ಒಳ ಮೀಸಲಾತಿ ಹಂಚಿಕೆ ಪ್ರಕ್ರಿಯೆಯನ್ನು ಅಂತಿಮಗೊಳಿಸುವ ಉದ್ದೇಶದಿಂದ ಇಂದು ವಿಶೇಷ ಸಚಿವ ಸಂಪುಟ ಸಭೆಯನ್ನು ಕರೆಯಲಾಗಿದ್ದು, ಬಹುತೇಕ ಇಂದಿನ ಸಭೆಯಲ್ಲಿ ಮೀಸಲಾತಿ ಹಂಚಿಕೆ ಬಗ್ಗೆ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುವುದು. ಒಳ ಮೀಸಲಾತಿ ಹಂಚಿಕೆಗೆ ಬಲಗೈ ಸಮುದಾಯದ ಕೆಲವರು ವ್ಯಕ್ತಪಡಿಸುತ್ತಿರುವ ವಿರೋಧದ ಕುರಿತು ಪ್ರತಿಕ್ರಿಯಿಸಿದ ಸಚಿವರು, ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸುವ ಅಧಿಕಾರವಿದೆ. ಆದರೆ ಸರ್ಕಾರ ಜನರ ಹಿತದೃಷ್ಟಿಯಿಂದ ಏನು ನಿರ್ಧಾರ ತೆಗೆದುಕೊಳ್ಳಬೇಕು ಅದನ್ನು ಖಂಡಿತವಾಗಿ ಮಾಡುತ್ತದೆ ಎಂದರು. ಸರ್ಕಾರದ ನಿಲುವಿನ ಬಗ್ಗೆ ಸ್ಪಷ್ಟನೆ ನೀಡಿದ ಅವರು, ನಾವು ಈಗಾಗಲೇ 17% ಮೀಸಲಾತಿ ಕಲ್ಪಿಸಲು ನಿರ್ಧರಿಸಿ ಅದನ್ನು ಅಧಿವೇಶನದಲ್ಲಿ ಮಂಡಿಸಿ ರಾಜ್ಯಪಾಲರ ಒಪ್ಪಿಗೆಯನ್ನು ಪಡೆದಿದ್ದೇವೆ. ದಲಿತ ಸಚಿವರೆಲ್ಲರೂ ಈ ವಿಚಾರದಲ್ಲಿ ಸಂಪೂರ್ಣ ಒಮ್ಮತ ಮತ್ತು ಒಗ್ಗಟ್ಟಿನಿಂದಿದ್ದೇವೆ. ಇದಕ್ಕಿಂತ ಹೆಚ್ಚಿನ ಒಮ್ಮತ ಇನ್ನೇನು ಬೇಕೆಂದು ಪ್ರಶ್ನಿಸಿದರು. ಸದ್ಯ ಲಭ್ಯವಿರುವ 15% ಮೀಸಲಾತಿಯನ್ನು ಒಳ ಮೀಸಲಾತಿಯಡಿ ಹಂಚಿಕೆ ಮಾಡುವುದು ಮತ್ತು ರೋಸ್ಟರ್ ಪದ್ಧತಿಯನ್ನು ಅನುಷ್ಠಾನಗೊಳಿಸುವ ಕುರಿತು ಇಂದಿನ ಸಭೆಯಲ್ಲಿ ಸುದೀರ್ಘ ಚರ್ಚೆ ನಡೆಯಲಿದೆ. ಒಳ ಮೀಸಲಾತಿ ಜಾರಿಗೆ ಸರ್ಕಾರಕ್ಕೆ ಸ್ಪಷ್ಟವಾದ ಇಚ್ಛಾಶಕ್ತಿ ಇದೆ. ಅದಕ್ಕಾಗಿಯೇ ನಾವು ಅಧಿವೇಶನದಲ್ಲಿ ವಿಷಯವನ್ನು ಮಂಡಿಸಿ ಮುಂದಿನ ಹಂತಕ್ಕೆ ಕೊಂಡೊಯ್ದಿದ್ದೇವೆಂದು ಸಚಿವರು ಸರ್ಕಾರದ ಬದ್ಧತೆಯನ್ನು ಪುನರುಚ್ಚರಿಸಿದರು. ಒಟ್ಟಾರೆಯಾಗಿ ದಲಿತ ಸಮುದಾಯದ ಬಹುದಿನಗಳ ಬೇಡಿಕೆಗೆ ಈ ಮೂಲಕ ತೆರೆ ಬೀಳಲಿದ್ದು, ಇಂದಿನ ಸಚಿವ ಸಂಪುಟ ಸಭೆ ರಾಜ್ಯ ರಾಜಕೀಯದಲ್ಲಿ ಭಾರೀ ಕುತೂಹಲ ಮೂಡಿಸಿದೆ. ನೋಡಿ, ಕ್ಯಾಬಿನೆಟ್ ಡಿಸಿಷನ್ನು ಇವತ್ತ ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಕರೆದಿದ್ದೀವಿ. ಹೆಚ್ಚು ಕಡಿಮೆ ಕ್ಲಿಯರ್ ಆಗುತ್ತೆ ಅಂತ ಭಾವನೆ ಇದೆ ನನಗೆ. ಬಲಗೈ ಸಮುದಾಯ ವಿರೋಧ ಸರ್, ಅದ್ರ ಬಗ್ಗೆ ಏನು ಹೇಳ್ತೀರಿ? ಎಲ್ಲರೂ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಸರ್ಕಾರ ಏನು ಡಿಸಿಷನ್ ತೆಗೆದುಕೊಳ್ಬೇಕು ಅದು ಡಿಸಿಷನ್ ತೆಗೆದು. ಸಚಿವರಲ್ಲಿ ಎಲ್ಲರಲ್ಲೂ ಒಗ್ಗಟ್ಟಿದೆಯಾ ಅಂತ ಸರ್? ಒಗ್ಗಟ್ಟಿದೆ, ಒಗ್ಗಟ್ಟಿದೆ, ಒಮ್ಮತ ಇದೆ. ಹಿಂದೆಯೇ ಒಮ್ಮತ ಇದ್ದಿದ್ರೆ ಇದು ಇಷ್ಟು ತಡ ಆಗ್ತಿರ್ಲಿಲ್ಲ. ನೋಡಿ, ನಾವು 17ರಂತೆ ಈಗಾಗಲೇ ಅಸೆಂಬ್ಲಿಯಲ್ಲಿ ತಂದು ಪಾಸ್ ಮಾಡಿ ಗವರ್ನರ್ ಸಹಿ ಆಗಿದೆ. ಇದಕ್ಕಿಂತ ಒಗ್ಗಟ್ಟಿನೇನು ಬೇಕು? ಇದಕ್ಕಿಂತ ಒಮ್ಮತ್ತಿನೇನು ಬೇಕು? 17 ಬದಲು 15-60 ರೇಷಿಯೋ ಹಂಚ್ಕೊಳ್ಳೋದು ಒಂದಿದೆ. ರೋಸ್ಟರ್ ಬಂದದ ಬಗ್ಗೆ ಚರ್ಚೆ ಆಗ್ತದೆ. ಅದು ಬಿಟ್ಟರೆ ಏನಿದೆ? ಸರ್ಕಾರಕ್ಕೆ ಮನಸ್ಸಿಲ್ವಾ? ಇಟ್ ಈಸ್ ಅಸೆಂಬ್ಲಿ ಕೌನ್ಸಿಲಲ್ಲಿ ಒಪ್ಪಿಗೆ ಪಡೆದ ನಂತರ ಯಾರು ಒಮ್ಮತ್ತಿಲ್ಲಾರ್ದಾಗತ್ತೆ? ಕ್ಯಾಬಿನೆಟ್ ಡಿಸಿಷನ್ ನಾನು ಒಬ್ಬನೇ ಹೇಳೋದಿದ್ರೆ ಹೇಳ್ಬಿಡ್ತಿದ್ದೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಒಳ ಮೀಸಲಾತಿ ಜಾರಿ, ಸಮಾನ ಹಂಚಿಕೆಯತ್ತ ಸರ್ಕಾರದ ಚಿತ್ತ, ಕೆಎಚ್ ಮುನಿಯಪ್ಪ ಸ್ಪಷ್ಟನೆ. ಉದ್ಯೋಗಿಗಳಾಗಿದ್ದ ದಲಿತರು ಈಗ ಉದ್ಯೋಗದಾತರಾಗಲಿ, ಉದ್ಯಮಶೀಲತೆಯತ್ತ ದಲಿತ ಯುವಜನತೆ, ಕೈಗಾರಿಕೆ ಸ್ಥಾಪನೆಗೆ ಅಗತ್ಯ ಬೆಂಬಲ, ಮಾರ್ಗದರ್ಶನ ಭರವಸೆ. ವಿಮ್ಸ್ ಆಸ್ಪತ್ರೆಯ ಎಡವಟ್ಟು, ಸಿಬ್ಬಂದಿ ನಿರ್ಲಕ್ಷ್ಯಕ್ಕೆ ವೃದ್ಧೆ ಬಲಿ, ವಿಮ್ಸ್ ಸಿಬ್ಬಂದಿ ವಿರುದ್ಧ ಕುಟುಂಬಸ್ಥರ ಆಕ್ರೋಶ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.